ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮೂರು ಲಕ್ಷ ಮತಗಳ ಅಂತರದಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವು, ಸಂಸದ ಮುನಿಸ್ವಾಮಿ. ಗೌರಿಬಿದನೂರು ತಾಲೂಕಿನಲ್ಲಿ ಬರ ನಿರ್ವಹಣೆಗೆ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆ, ದೂರು ಸ್ವೀಕರಿಸಲು ಸಹಾಯವಾಣಿ ಆರಂಭ, ತಹಶೀಲ್ದಾರ್ ಮಹೇಶ್ ಪತ್ರಿ. ಅಮೆರಿಕನ್ ಹೈಬ್ರಿಡ್ ಪಾಪ್ಕಾರ್ನ್ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿರುವ ಯುವ ರೈತ. ಶಿಡ್ಲಘಟ್ಟದಲ್ಲಿ ಮಾನ್ಯತೆ ಪಡೆದ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಸಿದ ತಹಶೀಲ್ದಾರ್ ಬಿಎನ್ ಸ್ವಾಮಿ. ಪಾರದರ್ಶಕ, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಾರ್ವಜನಿಕರು ಮತದಾರರ ಸಹಕಾರ ಅಗತ್ಯ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಮೋದಿ ಪರವಾಗಿ ಮತ ಹಾಕುತ್ತಾರೆ. ಈ ಬಾರಿ ಮೈತ್ರಿ ಅಭ್ಯರ್ಥಿ ಕನಿಷ್ಠ 3 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಲಿದ್ದಾರೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ನೀವು ಎಲ್ಲಾ ಕಮ್ಯುನಿಟಿಗೂ ಜಿಲ್ಲೆಗೆಲ್ಲ ಡಿಸಿ, ಒಂದು ಕಮ್ಯುನಿಟಿಗೆ ಡಿಸಿ ಅಂತ ನೀವು ಸಾಬೀತುಪಡಿಸಿದ್ದಾದ್ಮೇಲೆ ಕೋಲಾರದಲ್ಲಿ ಬಿಜೆಪಿ ಹಾಲಿ ಸಂಸದ ಮುನಿಸ್ವಾಮಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಸ್ಪರ್ಧೆ ಸಾಧ್ಯತೆ ಕುರಿತು ಇತ್ತೀಚಿನ ದಿನಗಳಲ್ಲಿ ನನಗೆ ಟಿಕೆಟ್ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಬಟ್ಟೆ ಹೊಲಿಸಿದ್ದೇನೆ, ಫೋಟೋ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರೂ ನಾನು ಕೆಲಸ ಮಾಡ್ತೇನೆ. ನಮ್ಮ ಮೈತ್ರಿಕೂಟ ಗೆಲ್ಲಬೇಕು, ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಎಂದರು. 6 ತಿಂಗಳಿಂದ ಬಿಜೆಪಿ ಹೈಕಮಾಂಡ್ ಕ್ಷೇತ್ರದಲ್ಲಿ 4-5 ಬಾರಿ ಸರ್ವೆ ನಡೆಸಿದೆ. ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ಲುತ್ತಾರೆ ಅಂತ ನಮ್ಮ ಹೈಕಮಾಂಡ್ಗೂ ತಿಳಿದಿದೆ. 2019ರ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಮತಗಳಿಂದ ಗೆದ್ದಿದ್ದೇನೆ ಅಂತ ಜೆಡಿಎಸ್ನ ಕೆಲವರು ಹೇಳಿದ್ದಾರೆ. ದೇಶಭಕ್ತರು ನನಗೆ ಮತ ನೀಡಿ ಮೋದಿನ ಪ್ರಧಾನಿ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಎಂದು ಟಾಂಗ್ ನೀಡಿದ್ರು. ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ಕಾರ್ಯಕರ್ತರು ಮೈತ್ರಿ ಬಗ್ಗೆ ಏನು ಮಾತನಾಡಬಾರದು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತುಂಬಾ ಬಲವಾಗಿದೆ. ಕೊನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ರೂ ಸಹ ನನಗೆ 7 ಲಕ್ಷ ಮತ ಬಂದಿದೆ. ನಾವೆಲ್ಲ ಈಗ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ. ಹೈಕಮಾಂಡ್ಗೆ ನಮ್ಮ ಅಭಿಪ್ರಾಯ ತಿಳಿಸಿ ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇವೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕೆಲವರು ನನಗೆ ಟಿಕೆಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ, ನಾನು ಬಟ್ಟೆಗಳು ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ನಾನು ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ನನಗೆ ರೆಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವರು ಬೇರೆ ಬೇರೆ ಕಾಂಗ್ರೆಸ್ಸಲ್ಲೂ ಹಂಗೆ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವರು ಆ ಥರ ಹೇಳ್ತಾ ಇದ್ದಾರೆ. ನಾನು ಮೊದಲಿಂದನೂ ನಾನು ಹೇಳ್ತಾ ಇದ್ದೀನಿ, ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾವು ಹೈಕಮಾಂಡ್ ತೀರ್ಮಾನ ತಗೊಂಡು ಯಾರಿಗೆ ಟಿಕೆಟ್ ಕೊಟ್ರೂ ನಾವು ಈ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್ ಆಗಿದ್ದಾಗಿದ್ದು ನಾವು ಅವ್ರು 4 ಲಕ್ಷ ಓಟ್ ತಗೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನನಗೆ 7 ಲಕ್ಷ ಚಿಲ್ಲರೆ ಓಟ್ ಹಾಕಿರ್ತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥದ್ದು. ಅದಕ್ಕೆ ಜೆ ಡಿ ಎಸ್ ಕೊಟ್ರೇನು BJP ಕೊಟ್ರೇನು ನಾವು NDA ಮಿತ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯಾದ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗೌರಿಬಿದನೂರು ತಾಲೂಕಿನಲ್ಲಿ ಬರ ನಿರ್ವಹಣೆಗೆ ತಾಲೂಕು ಆಡಳಿತದ ವತಿಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಈಗಾಗಲೇ ರಾಜ್ಯ ಸರ್ಕಾರ ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದೆ. ಚುನಾವಣಾ ಆಯೋಗವು ಮಾದರಿ ನೀತಿ ಸಂಹಿತೆ ಸಹ ಜಾರಿ ಮಾಡಿದೆ. ಶಾಸಕರ ಅನುಪಸ್ಥಿತಿಯಲ್ಲಿ ನಾವು ಬರ ನಿರ್ವಹಣೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಬರ ನಿರ್ವಹಣೆ ಮಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕಾಗಿ 65 ಲಕ್ಷಕ್ಕೂ ಹೆಚ್ಚು ಹಣ ನಮ್ಮಲ್ಲಿದ್ದು ಕುಡಿಯುವ ನೀರಿನ ಸಮಸ್ಯೆ, ಮೇವು, ನೈರ್ಮಲ್ಯ ಸುಧಾರಣೆಗೆ ಬಳಕೆ ಮಾಡಿಕೊಳ್ಳುತ್ತೇವೆ ಎಂದರು. ನಗರ ವ್ಯಾಪ್ತಿಯ ವಿನಾಯಕ ನಗರ, ಮುನೇಶ್ವರ ಬಡಾವಣೆ, ಗುಂಡಾಪುರ ವಾರ್ಡ್ಗಳಲ್ಲಿ ನೀರಿನ ಕೊರತೆ ಇದೆ ಎಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಇನ್ನು ಗ್ರಾಮಾಂತರ ಪ್ರದೇಶದ ಕಲ್ಲಿನಾಯಕನಹಳ್ಳಿಯ ಚಿಕ್ಕ ಹೊಸಹಳ್ಳಿ, ತೊಂಡೇಬಾವಿ ಗ್ರಾಮ, ಕೃಷ್ಣರಾಜಪುರ,
ಸಾಗಾನಹಳ್ಳಿ ಎಚ್ ಕಾಲೋನಿ ಕೆಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ. ಜೊತೆಗೆ ಮೇವು ನಿರ್ವಹಣೆಗೆ ಗೋಶಾಲೆಗಳು ಸಹ ಪ್ರಾರಂಭ ಮಾಡಿದ್ದೇವೆ. ಇನ್ನು ಯಾವುದೇ ಗ್ರಾಮದಲ್ಲಿ ನೀರಿನ ಮತ್ತು ಇನ್ನಿತರೆ ಸಮಸ್ಯೆಗಳು ಇದ್ದಲ್ಲಿ ಸಹಾಯವಾಣಿಗೆ ತಿಳಿಸಬಹುದು. ಇಲ್ಲಿ ಬೇರೆ ಇಲಾಖೆಯಿಂದ ಏನೇನು ಸಹಕಾರ ಬೇಕಂತಂದ್ರೆ, ಒಂದು ಫಸ್ಟು ಗ್ರಾಮೀಣಾಭಿವೃದ್ಧಿ RDPR ಇಲಾಖೆಯಿಂದ ನಮಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಯಾಕಂತಂದರೆ ಇದು ಮೊದಲೇ ಬಿಸಿಲಿರುತ್ತೆ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದ್ರೆ ತುಂಬ ಸಮಸ್ಯೆ ಇರುತ್ತೆ. ಸಫಿಷಿಯೆಂಟ್ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಆಮೇಲೆ ಅದು ಎಲ್ಲಿ ಸೆಂಟರ್ಸಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಇವಾಗಲೇ ಗಮನಕ್ಕೆ ತೊಗೊಂಬರ್ಬೇಕು. ಯಾಕಂತಂದರೆ ಅವು ಇದ್ದರೂ ಕೂಡ ದುರಸ್ತಿ ಆಗಿದಾವೆಲ್ಲ ನೋಡಬೇಕು. ಸುಮಾರು ದಿವಸಗಳಾಗಿರ್ತೈತಿ, ಅದನ್ನು ಯಾರೂ ನೋಡಿರೋದಿಲ್ಲ, ಅಬ್ಸರ್ವ್ ಮಾಡಿರೋದಿಲ್ಲ. ಬಟ್ ಅದನ್ನು ಇಮಿಡಿಯೇಟಾಗಿ ನಾವು ನೋಡಬೇಕು. ಆಮೇಲೆ ಎಕ್ಸಾಮ್ ನಡೆಯುವಲ್ಲಿ ಅಲ್ಲಿ ಯಾರನ್ನು ನಾವು ಕುಡಿಯೋ ನೀರನ್ನು ಸಪ್ಲೈ ಮಾಡ್ತಿರ್ತೀವಿ, ನಾವು ಸಿಬ್ಬಂದಿನ ಹಾಕಿರ್ತೀವಲ್ಲ, ಅವ್ರಿಗೆ ಕಂಪಲ್ಸರಿಯಾಗಿ ಅವ್ರಿಗೆ ID ಕೊಡಬೇಕು. ID ಕೊಟ್ಟು ಅವ್ರಿಗೆ ಇದನ್ನು ಮಾಡಬೇಕು. ಆದಷ್ಟು ಪ್ಲಾಸ್ಟಿಕ್ ಬಳಕೆ ಆಗದಂಗೆ ನೋಡ್ಕೋಬೇಕು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತೆ DM ಗೀತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ಆರೋಗ್ಯ ಅಧಿಕಾರಿ ಚಂದ್ರಶೇಖರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಯಲುಸೀಮೆ ರೈತರು ತಮ್ಮ ಸಾಂಪ್ರದಾಯಿಕ ಆಹಾರ ಬೆಳೆಗಳಾದ ರಾಗಿ, ಜೋಳ, ಅವರೆ, ಉರುಳೆ, ಅಲಸಂದೆ ಬೆಳೆಯಿಂದ ಲಾಭ ಪಡೆದು ಉದ್ಧಾರ ಆಗೋಕೆ ಆಗಲ್ಲ ಅಂತ ಈಗ ದೀರ್ಘಕಾಲದ ದುಬಾರಿ ವೆಚ್ಚದ ವಾಣಿಜ್ಯ ಬೆಳೆಗಳಾದ ಸಪೋಟ, ದಾಳಿಂಬೆ, ಹೂವು ಬೆಳೆಗಳತ್ತ ಹೆಜ್ಜೆ ಇಡುತ್ತಿದ್ದಾರೆ. ಆದರೆ ಇಲ್ಲಪ್ಪ, ಯುವ ರೈತ ಸಾಂಪ್ರದಾಯಿಕ ಬೆಳೆ ಪಾಪ್ಕಾರ್ನ್ ಬೆಳೆದು ಲಕ್ಷಾಧೀಶನಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಹೌದು, ನೀವು ನೋಡ್ತಿರೋ ಈ ಹುಲುಸಾದ ಹಸಿರು ತುಂಬಿದ ಜೋಳದ ತೋಟ. ಒಂದೊಂದು ಪೈರಿಗೂ 2-3 ತೆನೆ ಬಿಟ್ಟು ಕೊಯ್ಲಿಗೆ ರೆಡಿಯಾಗಿರುವ ಪೆರೇಸಂದ್ರ ಬಳಿ ಕಮ್ಮಗಾನಹಳ್ಳಿ ಯುವ ರೈತ ಬಾಲರಾಜ್ ಬೆಳೆದ ಪಾಪ್ಕಾರ್ನ್ ಜೋಳ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ನಾಣ್ಣುಡಿಯಂತೆ ನಾವು ಏನೇ ಕೆಲಸ ಮಾಡಿದ್ರೂ ಹೊಟ್ಟೆ ಬಟ್ಟೆಗೆ ಸಾಲುತ್ತಿಲ್ಲವಲ್ಲ ಕಣಯ್ಯ ಅನ್ನೋ ಡೈಲಾಗ್ ಕೇಳಿಕೊಂಡು ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಹರಟೆ ಹೊಡೆಯೋ ಕಾಲ ಈಗ ಇಲ್ಲ. ತಂತ್ರಜ್ಞಾನ ಬೆಳೆದಂತೆಲ್ಲ ರೈತರು ಹೊಸ ಹೊಸ ಆವಿಷ್ಕಾರಗಳ ಮೂಲಕ ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ತಿದ್ದಾರೆ. ವಾಣಿಜ್ಯ ಬೆಳೆಗಳಿಗೆ ಲಕ್ಷಾಂತರ ರು ಬಂಡವಾಳ ಹೂಡಬೇಕಾಗುತ್ತದೆ. ಆದರೆ ಮೇಲೆ ತಿಳಿಸಿದ ಈ ಯುವ ರೈತ ಬಾಲರಾಜ್ ಸಾಂಪ್ರದಾಯಿಕ ಬೆಳೆ 2037 ಅಮೆರಿಕನ್ ಹೈಬ್ರಿಡ್ ಬೆಳೆದು ಕಡಿಮೆ ಖರ್ಚಿನಲ್ಲಿ ಲಕ್ಷಾಂತರ ರು ಗಳಿಸುತ್ತಿದ್ದಾರೆ. ಕೇವಲ 3 ತಿಂಗಳು 10 ದಿನಗಳಲ್ಲಿ ಕೈಗೆ ಬರುವ ಈ ಬೆಳೆ ನಾಟಿ ಮಾಡಿ ಒಮ್ಮೆ ಕಳೆ ತೆಗೆದು 1-2 ಬಾರಿ ರಸಗೊಬ್ಬರ ಕೊಟ್ಟು ಬೆಳೆ ಕೈಗೆ ಸಿಗೋವರೆಗೂ ನೀರು ಕೊಟ್ಟರೆ ಸಾಕು, ಬೆಳೆ ಆಗುತ್ತೆ. ಹೆಚ್ಚು ಜನ ಆಳು ಕಾಳು ಬೇಕಾಗಿಲ್ಲ. 5 ಕೆಜಿ ಜೋಳ ಹಾಕಿ 1 ಎಕರೆಯಲ್ಲಿ 30 ಕ್ವಿಂಟಾಲ್ ಜೋಳ ಬೆಳೆದಿದ್ದಾನೆ. ದರವು 100 ರೂಪಾಯಿ ಸಿಗುವ ಖಾತರಿ ಇದೆ. ಹಾಗಾಗಿ 3 ಲಕ್ಷಕ್ಕೂ ಅಧಿಕ ಆದಾಯ ಪಡೆಯುತ್ತೇನೆ. ಸುಮ್ಮನೆ ಹೆಚ್ಚು ಬಂಡವಾಳ ಹಾಕಿ ಕೈ ಸುಟ್ಟುಕೊಳ್ಳೋ ಬದಲು ಇಂತಹ ಸುಲಭ ಹಾಗೂ ಖಾತರಿಯಾದ ಬೆಳೆ ಬೆಳೆಯಿರಿ ಎಂದು ರೈತ ಬಾಲರಾಜ್ ರೈತ ವರ್ಗಕ್ಕೆ ಸಲಹೆ ನೀಡಿದ್ದಾರೆ. 5 ಕೆಜಿ ಉಣಿದ್ದೀವಿ. 5 ಕೆಜಿಗೆ ಒಂದು 50,000 ಖರ್ಚು ಬಂದಿದೆ. ಒಂದು 45,000-50,000 ಖರ್ಚು ಬಂದಿದೆ. ಈಗ ಒಂದು 25-30 ಕ್ವಿಂಟಾಲ್ ಆಗ್ಬೋದು ಸರ್. ಇನ್ನು ಜಾಸ್ತಿನೇ ಆಗುತ್ತೆ ನಮ್ಮ 30 ಕ್ವಿಂಟಾಲ್ ಆದರೂ 3 ಲಕ್ಷ ಏನು ಮೋಸ ಇಲ್ಲ ಸರ್. 3 ಲಕ್ಷ, 2.5 ಲಕ್ಷ, 3 ಲಕ್ಷ ಗ್ಯಾರಂಟಿ ಸಿಗುತ್ತೆ ಸರ್. ಜೋಳ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಕಮ್ಮಿ ಬಂಡವಾಳ, ಪ್ರಾಫಿಟ್ ಜಾಸ್ತಿ ಬರುತ್ತೆ. ಜೋಳ ಮುಂಚೆಯಿಂದ ಬೆಳೆದಿದ್ದೀವಿ, ಎಲ್ಲರೂ ಬೆಳೆದಿದ್ದೀವಿ ರೈತರು. ಬಟ್ ಸ್ವಲ್ಪ ಹೈಬ್ರಿಡ್ ಬೆಳೆದ್ರೆ ಸ್ವಲ್ಪ ಲಾಭ ಚೆನ್ನಾಗಿ ಬರುತ್ತೆ, ಇಳುವರಿ ಬರುತ್ತೆ. ಹೆಚ್ಚಿದಾಗ ಎಲ್ಲ ರೈತರೆಲ್ಲ ಬೆಳೆದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಇನ್ನು ಈ ನೂತನ ಮಾದರಿ ತಳಿಯನ್ನ ಅಮೆರಿಕಾದಿಂದ ತಂದು ರೈತರಿಗೆ ಕೊಟ್ಟು ಬಂಪರ್ ಬೆಳೆಗೆ ಕಾರಣರಾದ ರೈತ ಮಿತ್ರ ಜೋಳದ ಕಿಟ್ಟಿ ಎಂದು ಹೆಸರಾಗಿರುವ ರಾಮಕೃಷ್ಣಪ್ಪ, ನಾನು 16 ವರ್ಷಗಳಿಂದ ಜೋಳ ಮಾರಾಟ ಮಾಡೋದು, ಖರೀದಿ ಮಾಡೋದು ಮಾಡ್ತಿದ್ದೇನೆ. ಆದರೆ ಬೆಲೆ ಇಲ್ಲದೆ ಕೈ ಸುಟ್ಟುಕೊಂಡು ಜೋಳ ಬೆಳೆಯೋದನ್ನ ನಿಲ್ಲಿಸಿದ್ದ ರೈತರಿಗೆ ಈ ಹೊಸ ತಳಿಯೊಂದು ತಂದು ಕೊಟ್ಟಿದ್ದರಿಂದ ಈ ಯುವ ರೈತ ಸಕ್ಸಸ್ ಆಗಿದ್ದಾರೆ. ಇದರಿಂದ ಈಗ 2037 ಹೈಬ್ರಿಡ್ಗೆ ಬೇಡಿಕೆ ಹೆಚ್ಚಾಗಿದೆ. ಅದಕ್ಕಾಗಿ ಈಗ 2 ಲೋಡ್ ಲಾರಿ ಬೀಜ ತರಿಸುತ್ತಿದ್ದೇವೆ. ಇದರಿಂದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೋಗುತ್ತಿದ್ದ ಪಾಪ್ಕಾರ್ನ್ ಬೆಳೆ ಹಾಗೂ ಬೆಲೆ ನಮ್ಮ ರೈತರಿಗೆ ಸಿಗಲಿ ಅನ್ನೋದು ನಮ್ಮ ಆಸಕ್ತಿ ಎಂದಿದ್ದಾರೆ. ನಮ್ಮ ರೈತರಿಗೆ ಇದೇ ಬೀಜ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಏನು ನಮ್ಮ ರೈತರು ಬೆಳೀತಾ ಇರೋ ಮುಂಚೆಯಿಂದ ಈ ಬೆಳೆನ
ನಾವು ಕಂಟಿನ್ಯೂಸ್ ಆಗಿ ಇದರಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ. ನಮ್ಮ ಲೋಕಲ್ಲು ಮುಂಚೆಯಿಂದ ಬೆಳೆ ಇಲ್ಲೇ ಬರ್ತಾ ಇರೋದ್ರಿಂದ ಇಲ್ಲೇ ಇರಬೇಕು ಅನ್ನೋ ಆಸೆಯಿಂದ ನಾವು. ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಉತ್ತಮ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ನೀತಿ ಸಂಹಿತೆ ಜಾರಿಯಲ್ಲಿದ್ದು ಪಾರದರ್ಶಕ, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ನಾವು ಸಿದ್ಧರಿದ್ದು, ಎಲ್ಲ ಮಾನ್ಯತೆ ಪಡೆದ ಪಕ್ಷಗಳ ಪ್ರತಿನಿಧಿಗಳು, ಅಭ್ಯರ್ಥಿಗಳು, ಸಾರ್ವಜನಿಕರು, ಮತದಾರರು ಸಹಕರಿಸಬೇಕೆಂದು ಶಿಡ್ಲಘಟ್ಟದ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಿಡ್ಲಘಟ್ಟದ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಮುಂದಿನ ಮಾರ್ಚ್ 28ರಂದು ಅಧಿಸೂಚನೆ ಹೊರಡಿಸಲಿದ್ದು, ಏಪ್ರಿಲ್ 4ರವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶವಿದೆ. ಏಪ್ರಿಲ್ 5ರಂದು ನಾಮಪತ್ರಗಳ ಪರಿಶೀಲನೆ, ಏಪ್ರಿಲ್ 8ರಂದು ನಾಮಪತ್ರಗಳನ್ನು ವಾಪಸ್ ಪಡೆಯಲು ಅವಕಾಶ ಇರುತ್ತದೆ. ಏಪ್ರಿಲ್ 26ರಂದು ಕೋಲಾರ ಲೋಕಸಭೆಗೆ ಚುನಾವಣೆ ನಡೆಯಲಿದೆ. ಜೂನ್ 4ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ ಎಂದರು. ಕೋಲಾರ ಲೋಕಸಭಾ ವ್ಯಾಪ್ತಿಗೆ ಸೇರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಏನೇ ಕಾರ್ಯಕ್ರಮ, ಪ್ರಚಾರ ನಡೆಸಲು ಸಂಬಂಧಿಸಿದವರಿಂದ ಪೂರ್ವಾನುಮತಿ ಕಡ್ಡಾಯ. ಸುವಿಧಾ ಆಪ್ ಮೂಲಕ 24 ಗಂಟೆಗಳ ಮುಂಚಿತವಾಗಿ ಅನುಮತಿಗಾಗಿ ಅರ್ಜಿ ಸಲ್ಲಿಸಬೇಕು. ಅನುಮತಿ ಪಡೆದುಕೊಳ್ಳಲು ಬೇರೆ ಬೇರೆ ಇಲಾಖೆಗಳಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕಿಲ್ಲ. ಬದಲಿಗೆ ಏಕ ಗವಾಕ್ಷಿ ಯೋಜನೆ ಇದಾಗಿದ್ದು, ಎಲ್ಲಾ ಇಲಾಖೆಗಳು ಈ ಆಪ್ ಮೂಲಕವೇ ಅನುಮತಿ ನೀಡಲು ಅವಕಾಶವಿದೆ ಎಂದರು. ಸಿ ವಿಜಿಲ್ ಆಪ್ ಮೂಲಕ ಸಾರ್ವಜನಿಕರು, ಮತದಾರರು ಅಥವಾ ಯಾರೇ ಆಗಲಿ ಚುನಾವಣೆಯ ಅಕ್ರಮಗಳ ಬಗ್ಗೆ ದೂರು ನೀಡಬಹುದು. ದೂರುದಾರರ ಗೌಪ್ಯತೆಯನ್ನು ಕಾಪಾಡಲಾಗುತ್ತದೆ. ದೂರು ಸಲ್ಲಿಸಿದ 90 ನಿಮಿಷದೊಳಗೆ ಸಂಬಂಧಿಸಿದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ದೂರನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದರು. ಇನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಹಂತದಲ್ಲಿ ಯಾರು ಅನುಮತಿ ಪಡೆಯಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಯಿತು. ಲೋಕಸಭಾ ಅಭ್ಯರ್ಥಿಗೆ ಲೋಕಸಭಾ ವ್ಯಾಪ್ತಿಯಲ್ಲಿ ಒಬ್ಬರು ಏಜೆಂಟರು ಇರುತ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏಜೆಂಟರ ನೇಮಕ ಮಾಡಲು ಅವಕಾಶ ಇದೆಯಾ ಎಂಬುದರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಹೇಳುತ್ತೇನೆಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ಪಕ್ಷಗಳ ಪ್ರತಿನಿಧಿಗಳಿಗೆ ತಿಳಿಸಿದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಬಿಎಸ್ಪಿ ಇನ್ನಿತರೆ ಪಕ್ಷಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದಿಂದ ಬರುವ ಅನುದಾನದಲ್ಲಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದು ಬಯಪ್ಪ ನೂತನ ಅಧ್ಯಕ್ಷ ವಿ ಶಾಂತಕುಮಾರ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ ಸಭಾಂಗಣದಲ್ಲಿ ಕಾಂಗ್ರೆಸ್ನ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಹಮ್ಮಿಕೊಂಡಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಫಲಾನುಭವಿಗಳಿಗೆ ಅನುಕೂಲವಾಗಿದೆ.
ಬಯಪ್ಪ ಅಧ್ಯಕ್ಷ ಸ್ಥಾನಮಾನ ನೀಡಿರುವುದು ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎಂದು ಹೇಳಿದರು. ಬಯಪ್ಪ ನಿರ್ದೇಶಕ ಸಿ ಪ್ರಸನ್ನಕುಮಾರ್ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬರುವಂತೆ ನೋಡಿಕೊಳ್ಳಬೇಕು. ಪಕ್ಷದಲ್ಲಿ ಗ್ಯಾರಂಟಿ ಯೋಜನೆ 90% ತಲುಪಿರುತ್ತದೆ. ಬಡವರ, ದೀನದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತ ಮಹಿಳೆಯರ ಮತ್ತು ರೈತ ಪರವಾಗಿರುವ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬೆಲೆ ಏರಿಕೆಯಿಂದ ಜನರು ತತ್ತರಿಸುವಂತೆ ಆಗಿದೆ. ಸುಳ್ಳು ಆಶ್ವಾಸನೆಗೆ ಮರುಳಾಗದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಸಚಿವರು ನಮ್ಮ ತಾಲೂಕು ಶಾಸಕರಾದ ಈ ಅಧಿಕಾರ ನಮ್ಮೆಲ್ಲ ಜವಾಬ್ದಾರಿ ಜಾಸ್ತಿ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ಭಾರತ ಸೇವಾದಳ ಕೇಂದ್ರ ಸಮಿತಿ ಸದಸ್ಯ ರವಿಕುಮಾರ್, ಬಯಪ್ಪ ನಿರ್ದೇಶಕ ರಾಮಾಂಜಿನಪ್ಪ, ಮುಖಂಡರಾದ ಸೋಮಣ್ಣ, ನಾರಾಯಣಸ್ವಾಮಿ ಸೇರಿದಂತೆ ಮುಖಂಡರು, ಮಹಿಳಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಂಚೇನಹಳ್ಳಿ ತಾಲೂಕಿನ ಕಾಮಗಾನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮಾಹಿತಿ ನೀಡದೆ ಅಕ್ರಮವಾಗಿ ಸಹಿ ಹಾಕಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಭಾನುವಾರ ರಾತ್ರಿ ಡೇರಿ ಎದುರು ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಡೇರಿ ಕಾರ್ಯದರ್ಶಿಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಂಚೇನಹಳ್ಳಿ ತಾಲೂಕಿನ ಕಾಮಗಾನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮಾಹಿತಿ ನೀಡದೆ ಅಕ್ರಮವಾಗಿ ಸಹಿ ಹಾಕಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಭಾನುವಾರ ರಾತ್ರಿ ಡೇರಿ ಎದುರು ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಡೇರಿ ಕಾರ್ಯದರ್ಶಿಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕ ಸಂಘದ ಸದಸ್ಯ ರಾಕೇಶ್ ಮಾತನಾಡಿ, ಸಂಘದಲ್ಲಿ ಮೊದಲು ಕಮಲಮ್ಮ ಎಂಬುವವರು ಅಧ್ಯಕ್ಷರಾಗಿದ್ದರು. ಆದರೆ ಕಾರ್ಯದರ್ಶಿ ವರಲಕ್ಷ್ಮಿ ಪಿತೂರಿಯಿಂದ ಕಮಲಮ್ಮ ಅವರಿಗೆ ಸಮರ್ಪಕ ಮಾಹಿತಿ ನೀಡದೆ ಅಕ್ರಮವಾಗಿ ಸಹಿ ಹಾಕಿಸಿಕೊಂಡು ಅವರ ಅಧ್ಯಕ್ಷತೆಯನ್ನ ವಜಾಗೊಳಿಸಿ ಬೇರೆ ಅಧ್ಯಕ್ಷರನ್ನು ನೇಮಕ ಮಾಡಲು ಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿದರು. ಈಗಿರುವ ಕಾರ್ಯದರ್ಶಿಯನ್ನು ವಜಾಗೊಳಿಸಿ ಹೊಸ ಕಾರ್ಯದರ್ಶಿಯನ್ನು ನೇಮಿಸಲು ಸಂಬಂಧಪಟ್ಟವರು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಡೈರಿ ಸೆಕ್ರೆಟರಿ ಆಗಿರೋರು ಮೋಸ ಮಾಡಿದ್ದಾರೆ. ಯಾವ ತರ ಮೋಸ ಮಾಡಿದ್ದಾರೆ ಅಂದ್ರೆ, ನಮಗೆ ವೋಟ್ ಪವರ್ ಇಲ್ಲ, ನಿಮ್ಗೆ ವೋಟ್ ಪವರ್ ಇರುತ್ತೆ, ನೀವು ಅಲ್ಲಿ ಹೋಗ್ಬೇಕು, ನಿಮ್ಗೆ 20 ಲಕ್ಷ ಖರ್ಚಾಗುತ್ತೆ, 20 ಲಕ್ಷ ನಿಮ್ಗೆ ಬೇಡ, ನಿಮ್ಗೆ ಆಗಕ್ಕಾಗಲ್ಲ, ನಮ್ಗೆ ಸೈನ್ ಹಾಕಬೇಕು ಬೇಕು ಅಂತ ಸೈನ್ ಹಾಕ್ಸ್ಕೊಬಿಟ್ಟಿವ್ರು ಫೋರ್ಜರಿ ಮಾಡಿದ್ದಾರೆ. ಫೋರ್ಜರಿ ಮಾಡಿ ಅಧಿಕಾರಿ ಯಾರು ಕೊಟ್ಟರು ಅಲ್ವಾ? ಫೋರ್ಜರಿ ಮಾಡಿದ್ರು ಅಧಿಕಾರಿ ಯಾರು ಕೊಟ್ಟರು ಫಸ್ಟ್ ಆಗಿ ಅಲ್ವಾ? ಸರ್, ನಮ್ಮ ಡೈರಿ ಉದ್ಧಾರ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸೆಕ್ರೆಟರಿ ಚೇಂಜ್ ಆಗ್ಬೇಕು. ಸೆಕ್ರೆಟರಿ ಬಿಟ್ಟರೆ ನಮ್ಮ ಡೈರಿ ಚೆನ್ನಾಗಿರುತ್ತೆ ಸರ್. ಡೈರಿ ಸೆಕೆಂಡ್ ಇದೆಲ್ಲ ಹಾಳಾಗಿರೋದು ನಮಗೆ. ಇದೇ ವೇಳೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ವರಲಕ್ಷ್ಮಿ ಮಾತನಾಡಿ, ನಾನು ಸಂಘದ ಎಲ್ಲಾ ನಿರ್ದೇಶಕರು ಸದಸ್ಯರನ್ನ ಕರೆಸಿ ಆದೇಶ ಪ್ರತಿಯನ್ನ ಓದಿ ಮಾಹಿತಿ ನೀಡಿರುವೆ. ಆದರೆ ಈಗ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದೆಲ್ಲ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ಪ್ರತಿಕ್ರಿಯಿಸಿದರು. ನಾನು ಅಧ್ಯಕ್ಷರಿಗೆ ಈ ರೀತಿ ಮಾಹಿತಿ ಬಂದಿದೆ, ಯಾರನ್ನು ಕಳಿಸ್ಕೊಡೋದು, ಇವರು ರಿಕ್ವೆಸ್ಟ್ ಮಾಡ್ತಿದ್ರು, ನಾನು ಇಲ್ಲಿ ಇದ್ರ ನಿಂತ್ಕೋಬೇಕು ಅಂತಿದ್ದೀನಿ, ನೀವೆಲ್ಲರೂ ಒಪಿನಿಯನ್ ಕೊಟ್ಟರೆ ನಾನು ನಿಂತ್ಕೋತೀನಿ. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಡೈರೆಕ್ಟರ್ಗೆ 3ರಲ್ಲಿ ಚಾನ್ಸ್ ಇದೆ. ಆ 3ರಲ್ಲಿ ಎಂದೂ ರಾಜಕೀಯ ಬಂದಿಲ್ಲ ಇದುವರೆಗೂ. ನೆಮ್ಮದಿಯಾಗಿ ನಡ್ಕೊಂಡೋಗಿತ್ತು ಸರ್. ಇವರು ಇಲ್ಲಿ ಆದಮೇಲೆ ಆಚೆ ಕರ್ಕೊಂಡೋಗಿ ಇವ್ರು ರಾಜಕೀಯ ಮಾಡಿ ಅವ್ರನ್ನ ತಲೆ ಕೆಡಿಸಿ ಇಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಯಾರು ಈಗ ಹಾಲಾಗೋರು ಯಾರೂ ಇಲ್ಲ ಸರ್. ಹಾಲು ಹಾಕ್ತಿದ್ದವ್ರು ಬಂದಿದ್ದಾರೆ ಸರ್, ಬೇರೆ ಊರವರೆಲ್ಲ ಬಂದಿದ್ದಾರೆ ಸರ್. ನಮ್ಮ ಊರಲ್ಲಿ ರಾಜಕೀಯ ಮಾಡಿದ್ದಾರೆ ಸರ್. ಹಾಲು ಉತ್ಪಾದನೆ ಮಾಡಿ 50-50 ಲೀಟ್ರ್ ಹಾಕೋರು ಯಾರು ಇಲ್ಲ, ಆಗ್ತಾ ಇದ್ದಾರೆ ಸರ್. 50 ಲೀಟ್ರ್, 20 ಲೀಟ್ರ್, 25 ಲೀಟ್ರ್ ಅವ್ರು ಯಾರು ಇಲ್ಲ ಸರ್. ಬೇರೆ ಊರವ್ರು ಬಂದಿಲ್ಲ ರಾಜಕೀಯ. 1 ಲೀಟ್ರ್ ಹಾಲು ಆಗ್ತಾ ಇಲ್ಲ ಸರ್, ಅವ್ರು ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ ಸರ್. ಇಲ್ಲ ಈ ಸಂದರ್ಭದಲ್ಲಿ ಕಾಮಗಾನಹಳ್ಳಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು, ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.
ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಗೌರಿಬಿದನೂರು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರು, ಇದೇ ತಿಂಗಳು 25ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಲಿದೆ. ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವ ಕುಡಿಯುವ ನೀರಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ಸಜ್ಜಾಗಿದೆ ಎಂದರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಲೂ 144 ಸೆಕ್ಷನ್ ಇರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ಎಲ್ಲಾ ರೀತಿಯ ಅನುಕೂಲಗಳು ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಟೈಮಿಂಗ್ ನೋಡಿದರೆ 10-15 ಮಧ್ಯಾಹ್ನ 1:30 ಗಂಟೆ ತನಕ ಇರೋದ್ರಿಂದ ಶೆಕೆ ಇರುತ್ತೆ. ಸೊ ಆದ ಕಾರಣ ತಾವು ಕರೆಂಟ್ ಈ ಒಂದು ಪರ್ಟಿಕ್ಯುಲರ್ ಏನು 14 ಸೆಂಟರ್ ಇದ್ದಾವೆ ಸತತವಾಗಿ ವಿದ್ಯುತ್ ವ್ಯತ್ಯಯ ಆಗದಂಗೆ ತಾವು ನೋಡ್ಕೋಬೇಕು. ಆಮೇಲೆ ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಂಗೆ ನೀವು ಅಟ್ಲೀಸ್ಟ್ ಮಿನಿಮಮ್ ಏನು ನೀಡ್ಸ್ ಇದೆ ಅದನ್ನು ತಾವೆಲ್ಲನೂ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ ಒಂದು ಸ್ಟಾಫ್ ನರ್ಸು, ಒಂದು ಆಶಾ ಕೇಂದ್ರಕ್ಕೊಬ್ಬ ಆಶಾ ವರ್ಕರು, ಸ್ಟಾಫ್ ನರ್ಸು, ಆಮೇಲೆ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟು. ಸೊ ಅದನ್ನು ತಾವು ಸಪ್ಲೈ ಮಾಡಿ. ORS ಪೌಡ್ರು ಅದೆಲ್ಲ ಒಂದು ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟಲ್ಲಿ ಅದನ್ನು ಇದನ್ನು ಮಾಡಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ತಾಲೂಕಿನಾದ್ಯಂತ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ತಾಲೂಕಿನಲ್ಲಿ ಒಟ್ಟು 14 ಕೇಂದ್ರಗಳಲ್ಲಿ 3791 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು, 1755 ವಿದ್ಯಾರ್ಥಿಗಳು, 1911 ವಿದ್ಯಾರ್ಥಿನಿಯರು, 51 ಪುನರಾವರ್ತಿತ ವಿದ್ಯಾರ್ಥಿಗಳು, 74 ಖಾಸಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಪರೀಕ್ಷೆಯು ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ನಡೆಯಲಿದೆ. ತಾಲೂಕಿನಾದ್ಯಂತ 14 ಜನ ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡುವ ಜೊತೆಗೆ ಒಟ್ಟು 391 ಮಂದಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು. ಈಗ ನಮ್ಮಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳು 14 ಪರೀಕ್ಷಾ ಕೇಂದ್ರಗಳು ನಮ್ಮ ತಾಲೂಕಲ್ಲಿ ಇದ್ದಾವೆ ಸರ್. 14 ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು SLC ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಒಟ್ಟು ಮಕ್ಕಳ ಸಂಖ್ಯೆ ನಮ್ಮ ತಾಲೂಕಲ್ಲಿ ಬರೀತಿರ್ತಕ್ಕಂಥದ್ದು 3666 ಮಕ್ಕಳು ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ ಸರ್. ಅದರಲ್ಲಿ ಗಂಡು ಮಕ್ಕಳು 1755, ಹೆಣ್ಮಕ್ಳು 1911 ಮಕ್ಕಳು ಪರೀಕ್ಷೆನ ಬರೀತಾ ಇದ್ದಾರೆ ಸರ್. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ಪೌರಾಯುಕ್ತೆ ಗೀತಾ ಡಿಎಂ, ಆರಕ್ಷಕ ಉಪನಿರೀಕ್ಷಕ ರಮೇಶ್ ಗುಗ್ಗರಿ, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಜನಪರ ಕೆಲಸ ಮಾಡುವ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರ ಮೇಲೆ ಟೀಕೆ ಮಾಡುವ ಮೊದಲು ಬಿಜೆಪಿ ತಾಲೂಕು ಅಧ್ಯಕ್ಷರು ಹಾಗೂ ಯಾಡಾಳು ಅಧ್ಯಕ್ಷರು ತಮ್ಮ ಹಿಂದಿನ ಕಥೆಯನ್ನು ನೆನಪು ಮಾಡಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಓಬಳಾಪುರ ಹನುಮಂತೇಗೌಡ ಕಿಡಿಕಾರಿದರು. ನೆಲಮಂಗಲ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಓಬಳಾಪುರ ಹನುಮಂತೇಗೌಡ ಭಾಗವಹಿಸಿ ಮಾತನಾಡಿದರು. ರೈಲ್ವೆ ಗೊಲ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವೇಳೆ ನಡೆದ ಹೈಡ್ರಾಮಾಗೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದರು. ಇತ್ತೀಚೆಗೆ ತಾಲೂಕಿನ ಹ್ಯಾಡಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಕೊಠಡಿಯೊಂದರಲ್ಲಿ ಪಡಿತರ ವಿತರಣೆ ಉಪಕೇಂದ್ರಕ್ಕೆ ಅವಕಾಶ ಕಲ್ಪಿಸುವ ಮೂಲ ಜನಪರ ಕೆಲಸ ಮಾಡಿದ ಶಾಸಕರ ನಡೆಯನ್ನು ದುರುದ್ದೇಶದಿಂದ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಮುಖಂಡರುಗಳು ವಿರೋಧಿಸಿರುವುದು ಖಂಡನೀಯ. ಶಾಸಕರು ಅಭಿವೃದ್ಧಿ ಕೆಲಸಗಳ ಪರವಾಗಿದ್ದಾರೆ. ದ್ವೇಷ, ಅಸೂಯೆ ಪಡುವಂತಹ ಮನಸ್ಥಿತಿ ಅವರಲ್ಲಿಲ್ಲ. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರ್ಷ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕಿರಣ್ ಮೂಲತಃ ಸಹೋದರರು. ಜಗದೀಶ್ ಚೌಧರಿ ಅವರು ಹರ್ಷ ಮತ್ತು ಕಿರಣ್ ಅವರಿಬ್ಬರಲ್ಲಿರುವ ಮನಸ್ತಾಪವನ್ನು ದೂರ ಮಾಡಿ ಒಗ್ಗೂಡಿಸುವತ್ತ ಮನಸ್ಸು ಮಾಡಲಿ ಎಂದು ಟಾಂಗ್ ನೀಡಿದ್ರು. ಜನಪರ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡಿದ್ರೆ ಸುಮ್ಮನೆ ಇರಬೇಕಾ? ಅದನ್ನು ಕೇಳಿದ್ದಕ್ಕೆ ರಾಜಕೀಯ ಪ್ರೇರಿತವಾಗಿ ಮಾತನಾಡಿರುವ ಹರ್ಷ ಅವರ ನಡೆ ಖಂಡನೀಯ. ಶಾಸಕರ ಅಭಿವೃದ್ಧಿ ಪರವಾದ ಚಿಂತನೆ ಮತ್ತು ಕೆಲಸಗಳನ್ನು ಜೆಡಿಎಸ್, ಬಿಜೆಪಿ ಮುಖಂಡರು ಅಗೌರವವಾಗಿ ಮಾತನಾಡುವುದು ಸರಿಯಲ್ಲ ಎಂದರು. ಜಗದೀಶ್ ಚೌಧರಿ ಬಿಜೆಪಿಯವರ ತಾಲೂಕು ಅಧ್ಯಕ್ಷರು ಇವಸ ಹಿಸ್ಟ್ರಿ ಶೀಟ್. ಇವ್ರು ಬರ್ತಾರೆ ಧಮಕಿ. ಯಾರು ಹಾಕ್ಬೋದು ಧಮಕಿನ? ನಾನು ಸಾಮಾನ್ಯ ಜನ ಒಬ್ಬ ಅಡ್ವೊಕೇಟ್ ಇದ್ದೀನಿ, ನಾನು ಧಮಕಿ ಹಾಕಕ್ಕಾಗತ್ತಾ?
ರೌಡಿ ಶೀಟರ್ ಧಮಕಿ ಆಗ್ತಾನೆ ಅಂತ ಇಟ್ಸ್ ನ್ಯಾಚುರಲಿ. ಈಗ ತಾಲೂಕು ಅಧ್ಯಕ್ಷ ಆಗಿ ಕೇಳ್ತಾರೆ, ನೀವು ಯಾವ ಕೆಲಸನೂ ಮಾಡಿಲ್ಲ, ಇವ್ಯಾವ ಏನು ಹೇಳ್ತಾರೆ ಗ್ಯಾರಂಟಿಗಳು ಯಾವುದು ಕೊಟ್ಟೇ ಇಲ್ಲ, ಒಂಚೂರು ಮಾಹಿತಿ ಇಲ್ವ ತಮಗೆ? ಆಮೇಲೆ ಏನು ಇವತ್ತು ನಾವು ಉದ್ಘಾಟನೆ 860 ಕೋಟಿ ಇವರೇ ವಿಶ್ವನಾಥೇ ತರಕ್ಕಾಗಿಲ್ವಂತೆ, ನಿಮ್ಮ ಶಾಸಕ ಹೆಂಗೆ ತಂದುಬಿಟ್ಟ? ಸಿಂಗಿಲರಾಗಿ ಮಾತಾಡ್ತಾರೆ. ಸೊ 860 ಕೋಟಿ ಕೊಟ್ಟಾಗ ತಾವೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಟೆಂಡರ್ ಕೊಟ್ಟಿದ್ದೀವಿ, ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದ್ದೀವಿ, ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದೀವಿ. ಇನ್ನೇನು ಬೇಕು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿ. ಗಾಳಿ ಗುಂಡಾರಿಸೋದು ಯಾಕೆಂದ್ರೆ ಇವ್ರ ಜೊತೆ ಇನ್ನೊಬ್ರು ಸೇರ್ಕೊಬಿಟ್ಟಾರೆ, ಈ ಗಾಳಿ ಗುಂಡಾರಿಸೋರು ಮಾನ್ಯ ಕುಮಾರಸ್ವಾಮಿಗಳು. ಅವ್ರ ಕಾಯಿಲೆ ಇವ್ರಿಗೆಲ್ಲ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಟಿ ನಾಗರಾಜು, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ನಾರಾಯಣಗೌಡ, ವಕೀಲರ ಸಂಘದ ಅಧ್ಯಕ್ಷ ಕೆ ಕೇಶವಮೂರ್ತಿ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಪಂಚಾಯಿತಿ ಕೇತೇನಹಳ್ಳಿಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರ 50ನೇ ವರ್ಷದ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೆಯಿತು. 25 ವರ್ಷಗಳ ಹಿಂದೆ ಪ್ರಾರಂಭವಾದ ಸರ್ಕಾರಿ ಶಾಲೆ ಮೊದಲ ಟೀಚರ್ ಅಶೋಕ್ ಅವರನ್ನು ಕರೆಸಿ ಗ್ರಾಮದ ಹಿರಿಯರೊಟ್ಟಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ಅಪ್ಪು ಅವರ ಭಾವಚಿತ್ರಕ್ಕೆ ಹೂವು ಎರಚಿ ಪಟಾಕಿ ಸಿಡಿಸಿ ಅಪ್ಪು ಅವರ ಚಲನಚಿತ್ರ ಗೀತೆಗಳಿಗೆ ಯುವಪಡೆ ಭರ್ಜರಿ ಡ್ಯಾನ್ಸ್ ಮಾಡಿ ಇಡೀ ಊರಿಗೆ ಊರೇ ನಮ್ಮೂರ ಹಬ್ಬವೆಂದು ಭಾವಿಸುವಂತೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಶಿಕ್ಷಕ ಅಶೋಕ್, 25 ವರ್ಷಗಳ ಹಿಂದೆ ಗ್ರಾಮಕ್ಕೆ ಸರಿಯಾಗಿ ಸಂಪರ್ಕ ರಸ್ತೆಯೇ ಇರಲಿಲ್ಲ, ನಡೆದುಕೊಂಡು ಬಂದು ಪಾಠ ಮಾಡಬೇಕಾಗಿತ್ತು. ಅಷ್ಟೊಂದು ಕುಗ್ರಾಮವಾಗಿದ್ದ ಕೇತೇನಹಳ್ಳಿ ಇಂದು ಬಹಳಷ್ಟು ಅಭಿವೃದ್ಧಿಯಾಗಿದೆ ಎಂದರು. ಈ ವೇಳೆ ಗ್ರಾಮದ ಹಿರಿಯರಾದ ಗವಿರಾಯಪ್ಪ, ರಮೇಶ್, ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜೈರಾಮ್, ಯುವ ಮುಖಂಡ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೂರು ಲಕ್ಷ ಮತಗಳ ಅಂತರದಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವು, ಸಂಸದ ಮುನಿಸ್ವಾಮಿ. ಗೌರಿಬಿದನೂರು ತಾಲೂಕಿನಲ್ಲಿ ಬರ ನಿರ್ವಹಣೆಗೆ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆ, ದೂರು ಸ್ವೀಕರಿಸಲು ಸಹಾಯವಾಣಿ ಆರಂಭ, ತಹಶೀಲ್ದಾರ್ ಮಹೇಶ್ ಪತ್ರಿ. ಅಮೆರಿಕನ್ ಹೈಬ್ರಿಡ್ ಪಾಪ್ಕಾರ್ನ್ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿರುವ ಯುವ ರೈತ. ಶಿಡ್ಲಘಟ್ಟದಲ್ಲಿ ಮಾನ್ಯತೆ ಪಡೆದ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಸಿದ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಪಾರದರ್ಶಕ, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಾರ್ವಜನಿಕರು ಮತದಾರರ ಸಹಕಾರ ಅಗತ್ಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.